ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ 92ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾಗಮಂಗಲ ಪಟ್ಟಣದ ಸೌಮ್ಯಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನೂರಾರು ಕಾರ್ಯಕರ್ತರು ಮತ್ತು ಜೆಡಿಎಸ್ ಮುಖಂಡರು ದೇವೇಗೌಡರ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದರು. ಇದೇ ಸಂದರ್ಭದಲ್ಲಿ ಸೌಮ್ಯಕೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ಮಾತನಾಡಿದ ರಾಜ್ಯ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಟಿ. ಕೃಷ್ಣಪ್ಪ ಮಾತನಾಡಿ, ದೇಶ ಕಂಡ ಅಪ್ರತಿಮ ನಾಯಕ, ಪ್ರಧಾನಿ ಹುದ್ದೆಯನ್ನ ಏರಿ ಕರ್ನಾಟಕಕ್ಕೆ ಕೀರ್ತಿ ತಂದ ಎಚ್.ಡಿ. ದೇವೇಗೌಡರು ದೇಶದಲ್ಲಿ ಕಡು ಬಡವರನ್ನ ಗುರುತಿಸಿ 90 ಲಕ್ಷ ಬಿಪಿಎಲ್ ಕಾರ್ಡ್ ವಿತರಣೆ ಮಾಡಿ ಆಶ್ರಯದಾತರಾದ ಈ ಹಿರಿಯ ಜೀವಿ ನಮ್ಮೆಲ್ಲರ ನಡುವೆ ಮಾರ್ಗದರ್ಶಕರಾಗಿ ಉಳಿದು ದೇಶ ಸೇವೆ ಮಾಡಲಿ ಎಂದು ಆಶಿಸುತ್ತೇನೆ ಮತ್ತು ಹುಟ್ಟುಹಬ್ಬದ ಪ್ರಯುಕ್ತ ನಾಡಿನ ಜನತೆಯ ಪರವಾಗಿ ಶುಭ ಕೋರುತ್ತೇನೆ ಎಂದರು. ಮಾಜಿ ಪ್ರಧಾನಿಗಳು, ಹಿರಿಯ ಜೀವಿಗಳು ಆದಂಥ ದೇವೇಗೌಡರಿಗೆ 92ನೇ ವರ್ಷಕ್ಕೆ ಕಾಲಿಟ್ಟಿರೋದ್ರಿಂದ ಅವರಿಗೆ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ. ಅವರು ಈ ದೇಶ ಕೊಟ್ಟಂಥ ಕೊಡುಗೆ ನಾವೆಲ್ಲ ನೆನ್ಕೊಳ್ಳೇಬೇಕು. ಏಕೆಂದರೆ ಮೊದಲನೇದಾಗಿ ಪ್ರಧಾನಿಯಾಗಿ ಹೋದ ತಕ್ಷಣ 96ನೇ ಇಸ್ವಿನಲ್ಲಿ ಈ ದೇಶದ ಕಡುಬಡವರನ್ನ ಹುಡುಕಿ 81 ಕೋಟಿ ಜನಕ್ಕೆ BPL ಕಾರ್ಡ್ ಅಂತ ಕೊಟ್ಟಂಥ ಧೀಮಂತ ನಾಯಕ, ಈ ದೇಶದಲ್ಲಿ ಮಾಡಿದಂಥ ಮೊದಲನೇ ತ್ಯಾಗ ಅದು. ಇವತ್ತು ಅದನ್ನು ನಾವು ನೆನೆಸ್ಕೊಳ್ಳೇಬೇಕು. ಸುಮಾರು ಕರ್ನಾಟಕದಲ್ಲಿ 4 ಕೋಟಿ ಜನಸಂಖ್ಯೆ ಇದ್ದಾರೆ, ಯಾರು ಕಾರ್ಡ್ದಾರ. ಇಡೀ ದೇಶದಲ್ಲಿ 82 ಕೋಟಿ ಜನಸಂಖ್ಯೆಗೆ BPL ಕಾರ್ಡ್ ಕೊಟ್ಟಂಥ ನಾಯಕ ಅವರು. ಅದರಿಂದ ಅವರಿಗೆ ಆರೋಗ್ಯ, ಐಶ್ವರ್ಯ, ಅಧಿಕಾರ, ನೆಮ್ಮದಿ ಕೊಡಲಿ ಅಂತ ಅಂದ್ಬಿಟ್ಟು ಈ ದೇವ್ರನ್ನ ಕೇಳ್ಕೊತ ನಾವು ಪ್ರಾರ್ಥನೆ ಮಾಡ್ತೀವಿ. ಮತ್ತು ಅದೇ ರೀತಿ ಮಾನ್ಯ ಕುಮಾರಣ್ಣವರು ಈ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಲೀಡ್ನಲ್ಲಿ ಗೆದ್ದು ಮತ್ತು ಕೇಂದ್ರದ ಸಚಿವರಾಗಿ ಈ ರಾಜ್ಯದ ಬಡವರಿಗೆ, ರೈತರಿಗೆ ಮತ್ತು ನಿರುದ್ಯೋಗಿಗಳಿಗೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ಲಿಕ್ಕೆ ದೇವರು ಅನುಗ್ರಹ ತೋರಲಿ ಅಂತ ಅಂದ್ಬಿಟ್ಟು ನಾವು ಇವತ್ತು ಪೂಜೆ ಇಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ತೆಂಗು ಬೆಳೆಗಾರರ ಸಂಘದ ನಿರ್ದೇಶಕರಾದ ನಾಗೇಶ್ ಕೆಂಪೆ